ಹೇಗಿದೆ ಜೀವನ? ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಕನ್ನಡ ನುಡಿ. ಹೊರನಾಡು ಬಿಡ್ತಾ ಇದ್ದೀವಿ. ಹೆವಿ ಮಿಸ್ಟ್ ಆಗಿದೆ. ಮತ್ತು 6 ಗಂಟೆಗೆ ಅಲ್ಲೆಲ್ಲ ಮುಟ್ಬೇಕಲ್ಲ ಟ್ರೆಕ್ಕಿಂಗ್ ಪ್ಲೇಸಿಗೆ. ಇನ್ನೂ ಒಂದು 56 ನಿಮಿಷ ಅಂತ ತೋರಿಸಿತ್ತು ಮ್ಯಾಪ್ಸಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಬೇಗ ಬಿಡೋಣ ಅಂತ ಹೊರನಾಡು ಇವಾಗ ಬೇಗ ಬಿಡ್ತಾ ಇದ್ದೀವಿ. ನೀವು ನೋಡ್ಕೋಬೋದು ಯಾವ ಲೆವೆಲಿಗೆ ಮಿಸ್ಟ್ ಆಗಿದೆ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅಲ್ಲಿವರೆಗೂ ಹೋಗೋತ್ತಿಗೆ. ತುಂಬ ಚಳಿ ಇದೆ. ಇದರಲ್ಲೇ ಹೋಗ್ಬೇಕು ಇವಾಗ ಸನ್ಸೆಟ್ ಎಸ್ಟೇಟ್ವರೆಗೂ. ಅಲ್ಲಿ ಹೋಗಿ ಯಾರಿಗಾದರೂ ಕೇಳ್ಕೊಂಡು ಗೈಡ್ ಹೈರ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಹೋಗ್ಲಿ ಈಗ ನೀವೇನ್ರಿ ಸಾವುಕಾರ ಮಂದಿ ಮಾಡ್ತೀರಾ? ಹಬ್ಬ ಇವಾಗ ಆಟೋದಿಂದ ಇಳ್ಕೊಂಡು ಇಲ್ಲೆಲ್ಲ ಬಂದ್ವಿ. ಇಲ್ಲಿ ನೋಡಿ ಎಂಥ ಒಳ್ಳೆ ವ್ಯೂ ಸಿಕ್ಕಿದೆ ಮಾತ್ರ. ಚೆನ್ನಾಗಿ ಅನ್ಸತ್ತೈತಿ ನೋಡೋಕ್ಕೆಲ್ಲ. ತುಂಬ ಚೆನ್ನಾಗೈತೆ. ಇದೆ ನಾವು ಬಂದಿದ್ದು ಆಟೋ ಕೊಡ್ಬೋದು ಆರಾಮಾಗಿ 1000 ರೂಪಾಯಿ ಕೊಡ್ಬೋದು. ಯಾಕಂದರೆ ತುಂಬ ಆಫ್ ರೋಡ್ ಎಲ್ಲ ಇದೆ. 1000 ರೂಪೀಸ್ ಕೊಡೋದ್ರಲ್ಲಿ ಏನೂ ತಪ್ಪೇನಿಲ್ಲ, ಚೆನ್ನಾಗಿದೆ. ಇವಾಗ ಗೈಡ್ ಕರ್ಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೇವಿ. ನಾವೇ ಫಸ್ಟ್ ಅಂತ ಇವತ್ತು. ಏನೋ ಆನ್ ದ ವೇಯಲ್ಲಿ ರಾಣಿಜರಿದು ವ್ಯೂ ಸಿಗತ್ತಂತೆ. ಹೋಗ್ತಾ ನೋಡ್ಕೊತ ಹೋಗೋದು. ನೇತ್ರಾವತಿ ಟಿಕೆಟ್ ಕೌಂಟರ್. ಇವಾಗ ಟಿಕೆಟ್ ತಗೊಂಡು ಫಾರ್ಮ್ ಫಿಲಪ್ ಮಾಡಿ ಸೀದಾ ಟ್ರೆಕ್ಕಿಂಗ್ ಹೋಗೋದೆ. ಸಖತ್ತಾಗೈತೆ ಮಾತ್ರ ವ್ಯೂ. ಒಳ್ಳೆ ಕ್ಲೈಮೇಟ್ ಇದೆ ಇವತ್ತು. ಈ ಕಡೆ ವ್ಯೂ ಮಾತ್ರ ನೋಡಿ ನೋಡಿ ಸಖತ್ತಾಗೈತೆ ವ್ಯೂ. ಚೆನ್ನಾಗಿದೆ ಅಂತ ಇದನ್ನೇ ನೇತ್ರಾವತಿ ಅಂತ ಅನ್ಕೊಳಕ್ ಹೋಗಬೇಡಿ. ಮುಂದಿನ್ನು ಫಾಲ್ಸು ಹಳ್ಳ ಎಲ್ಲ ಬರೋವಿದ್ದಾವೆ. ಅದಾದ್ಮೇಲೆ ಇನ್ನೊಂದು ಲಾಸ್ಟಿಗೆ ನೇತ್ರಾವತಿ ಸಿಗೋದು. ಇದಂಗೆ ಸೈಡಲ್ಲಿ ಒಂದು ಸಣ್ಣದಂಗೆ ವ್ಯೂ ಪಾಯಿಂಟು. ಇವರೇ ನಮ್ಮ ಗೈಡು. ಇವ್ರ ಹೆಸರು ಭಗೀರಥ. ರೂಟಿಂದನೂ ಬಂದ್ಬಿಡ್ತಿದ್ರು. ಬೇರೆ ರೂಟಿಂದನೂ ಬರ್ತೀವಿ. ಈ ನೇತ್ರಾವತಿ ಪೀಕಿಗೆ ಆಲ್ರೆಡಿ ಇದು ಕನಿಷ್ಠ ಅಂದ್ರೆ ಒಂದು 7-8 ದಾರಿ ಇದೆ. ಇದು ಒಂದೇ ದಾರಿ ಇಲ್ಲ, 7-8 ದಾರಿ ಇದೆ. ಬಟ್ ಅದು ಆ ಕಡೆಯಿಂದ ಬರೋದೆಲ್ಲ ಇದ್ರಷ್ಟು ಕನ್ವೀನಿಯಂಟ್ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಫುಲ್ ಕಷ್ಟ ಇದೆ. ಅದು ದೂರ, ಫುಲ್ ಕಷ್ಟ ಇದೆ. ದೂರ. ಇದು 1 ಕಿಲೋಮೀಟರ್ ಆದ್ರೆ ಅದು 3 ಕಿಲೋಮೀಟರ್. 3 ಕಿಲೋಮೀಟರ್. ಇವ್ರು ಊರ್ ಕಡೆ ಊರವ್ರು ಹೋಗಿರೋದ ಫಸ್ಟ್ ಬೇಕಿಗೆ. ಊರ್ ಜನ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಹೋದಾಗ ನೋಡಿದ್ರಂತೆ. ಅದೇನಾ ಎಲ್ಲಿ ಅದು ತುದಿನಾ? ಅದು ಯಾರು? ಅದು ನೇತ್ರಾವತಿ. ನೋಡಿ ಈ ಕಡೆ ಫುಲ್ ಬಿಸಿಲು, ಈ ಕಡೆ ಫುಲ್ಲು ಕ್ಲೌಡ್ ಆಗೈತೆ. ನಡು ನಾವು ನಡ್ಕೊಂತ ಹೋಗ್ತಿದ್ವಿ. ಕಾಣಿಸ್ತಿದೆ ಅಲ್ಲಿ ಇದಿಷ್ಟು. ಅದೇ ನೇತ್ರಾವತಿ ಪೀಕು. ಈ ಕಡೆ ನೋಡಿದರೆ ರಾಣಿಜರಿ ಮತ್ತು ಬಲರಾಜದುರ್ಗ ಕೋಟೆ ಕಾಣಿಸ್ತೈತೆ ಅಂತ. ಇವಾಗ ಮೋಡ ಮಿಸ್ಟು ಎಲ್ಲ ಜಾಸ್ತಿ ಆಗಿರೋದಕ್ಕೆ ಏನು ಕಾಣಿಸ್ತಿಲ್ಲ. ಹಾಂ, ಬರ್ಬೇಕಾದ್ರೆ ನೋಡ್ಕೊಂತ ಹೋದ್ರಾಯ್ತು. ಅಲ್ಲಿ ಸ್ಟ್ರೇಟಲ್ಲಿ ಮುಂದೆ ಲಾಸ್ಟಿಗೆ ಗುಡ್ಡ ಕಾಣಿಸ್ತಿದ್ದಲ್ಲ, ಅದೇ ಕ್ಯಾತಮಕ್ಕಿ. ಹಿಂಗೆ ಫುಲ್ ಅಷ್ಟು ಕುದುರೆಮುಖ ಫಾರೆಸ್ಟ್ ರೇಂಜೆ ಎಲ್ಲ ಸಖತ್ತಾಗಿ ಕಾಣ್ತೈತೆ. ಕರೆಕ್ಟಾಗಿ ಕಾಣಿಸ್ತೈತೆ ನೋಡಿ. ದಾರಿ ಕಾಣ್ತಿದೆ ಅಲ್ಲ ಅಲ್ಲಿ, ಹಿಂಗೆ ದಾರಿ ಹಿಂಗೆ ಮೇಲೆ ಹೋಗತ್ತಲ್ಲ. ನಾವು ಲಾಸ್ಟ್ ಹಿಂಗೆ ಮುಂದೆ ನಡ್ಕೊಂತ ಹೋಗಿ ಆ ದಾರಿ ಹಿಂಗೆ ಮೇಲೆ ಹತ್ಬೇಕು. ಫುಲ್ ಸ್ಟೀಪ್ ಇದೆ ಅಂತ. ಅದು ಎಷ್ಟು 1.5 ಕಿಲೋಮೀಟರ್. ಲೆನ್ಸ್ ಹಾಕಿರು ಏನು ಕಾಣ್ತದೆ ಗೊತ್ತಾ? ಇಲ್ಲಿ ಬೈ ನೋಡಿ ಆನ್ ದ ವೇ ಅಲ್ಲೇ ಇನ್ನೊಂದು ವಾಟರ್ ಫಾಲ್ಸ್ ಸಿಗ್ತಿದೆ.
ಇದು ನೇತ್ರಾವತಿ ನದಿದ ಅಲ್ವಾ ಇದು? ನೇತ್ರಾವತಿ ಉಪನದಿ. ಉಪನದಿನಾ? ಎಲ್ಲ ಇಲ್ಲಿ ಎಲ್ಲಿದ್ರು ಎಲ್ಲ ಹೋಗಿ ಸೇರೋದು ನೇತ್ರಾವತಿಗೆ. ಅದೇ ಅದೇ ಎಲ್ಲ ಹಳ್ಳ ಕೊಳ್ಳ ಯಾವ್ದಿದೆ ಹಾಂ ಎಲ್ಲ ಹೋಗಿ ಸೇರೋದು ಅದಕ್ಕೆ ನೇತ್ರಾವತಿಗೆ. ನೀವು ಶೂ ಒದ್ದೆ ಮಾಡ್ಕೋಬೇಡಿ, ಹೋಗಕ್ಕೆ ಕಷ್ಟ ಆಗುತ್ತೆ. ಹಾಂ ಸರಿ ಸರಿ. ಇವಾಗ ಈ ಫಾಲ್ಸು ನೇತ್ರಾವತಿಗೆ ಉಪನದಿ ಅಂತೆ. ಈಗ ಫಾಲ್ಸ್ ಹಳ್ಳಾಗಿ ಹರ್ಕೊಂಡು ಹೋಗಿ ಮುಂದೆ ನೇತ್ರಾವತಿ ನದಿ ಕೂಡುತ್ತೆ. ತುಂಬ ಚೆನ್ನಾಗಿದೆ ಫಾಲ್ಸ್ ಮಾತ್ರ, ಹಿಂಗೆ ಹರ್ಕೊಂಡು ಹೋಗೋದು. ಇವಾಗೆಲ್ಲ ಫಾಲ್ಸ್ ಎಲ್ಲ ನೋಡೋದು ಮುಗಿಸ್ಕೊಂಡು ಸೀದಾ ಪೀಕಿ ಹೋಗ್ತಿದ್ವಿ. ಹಿಂಗಡೆ ತುಂಬ ಜನ. ಅಲ್ಲ ಸರ್, ಇದೇ ನೇತ್ರಾವತಿ ನದಿನಾ? ಹಾಂ ಪಕ್ಕಾ ನೇತ್ರಾವತಿ. ನೋಡಿ ಕನ್ಫರ್ಮ್ ಆಯಿತು, ಗೈಡ್ ಎಲ್ಲ ಹೇಳಿದ್ರು ಇದೇ ನೇತ್ರಾವತಿ ನದಿ ಅಂತ. ಸ್ಟಾರ್ಟಿಂಗ್ ಪಾಯಿಂಟ್. ಹಾಂ, ಪುಣ್ಯ ಯಾವುದಾದ್ರೂ ನದಿ ಹುಟ್ಟಿದಾಗ ಹರ್ಕೊಂತ ಹೋಗ್ತಾ ನೋಡಿ ಜಾರತ್ತೆ. ತುಂಬ ಹುಷಾರಾಗಿ ಹಾಕಬೇಕು. ನೋಡಿ ಬೋರ್ಡ್ ಹಾಕಿದ್ದಾರೆ ನೇತ್ರಾವತಿ ನದಿ ಅಂತ. ಇವಾಗ ನಿಜವಾದ ಟ್ರೆಕ್ಕು ಇವಾಗ ಸ್ಟಾರ್ಟು ನೋಡಿ. ಹೆವಿ ಸ್ಟೀಪು ಸ್ಟಾರ್ಟ್ ಆಗಿದೆ. ಇನ್ನೂ ಹತ್ತತ್ರ ಆಲ್ಮೋಸ್ಟ್ ಒಂದು 800-900 ಮೀಟ್ರು ಹಿಂಗೆ ನಡಿಬೇಕು. ಆಲ್ಮೋಸ್ಟ್ ಮೇಲೆ ಬಂದಿದ್ದೀನಿ. ಹಬ್ಬ ಸಾಕಾಗೋಯ್ತು ಹತ್ತತ್ತಿಗೆ. ಹಾಂ ನೋಡ್ಕೊಳ್ಳಿ ನೇತ್ರಾವತಿ ನೋಡಿ. ಇವಾಗ ಹಾಗಾದ್ರೆ ಮೇಲೆ ಹೋಗಿತ್ತಲ್ಲ, ಅದ್ರ ರೈಟ್ ಸೈಡು ಈ ಕಡೆ ನಡ್ಕೊಂತ ಹೋಗ್ತಾ ಇದ್ದೀವಿ. ಈ ಕಡೆನೂ ಫುಲ್ ನೇತ್ರಾವತಿನೇ, ಆದರೆ ಈ ಕಡೆ ತುಂಬ ಜನ ಬಿಡೋಂಗಿಲ್ಲಂತೆ. ಅದಕ್ಕೆ ನಾವು ಸುಮ್ಮನೆ ಇವಾಗ ನಮ್ಮ ಗೈಡ್ ಹೇಳಿದರು ಈ ಕಡೆ ಹೋಗ್ಬಿಡಿ, ಆಮೇಲೆ ಹೋಗೋಕ್ಕಾಗಲ್ಲ, ಒಳ್ಳೆ ಫೋಟೋಸ್ ಎಲ್ಲ ಸಿಗತ್ತೆ ಅಂತ. ಅದಕ್ಕೆ ನಮ್ಮ ಗ್ಯಾಂಗ್ ಫುಲ್ ಈ ಕಡೆ ಬಂದಿದ್ದೀವಿ. ಚೆನ್ನಾಗಿದೆ, ನಡ್ಕೊಂತ ಎಲ್ಲ ಹೋಗ್ಬೋದು. ಇವತ್ತು ಒಳ್ಳೇದಾಗಿದೆ ಏನಂದರೆ ತುಂಬ ಜನ ಬಂದಿಲ್ಲ, ಅದು ಒಂದು ಚೆನ್ನಾಗಾಯ್ತು ನಮಗೆ. ಫೋಟೋಸ್ಗೆ ವೀಡಿಯೋಸ್ಗೆ ಏನೂ ಇಲ್ಲ, ಆರಾಮಾಗಿ ತಗೋಬೋದು. ಮಳೆ ಸ್ಟಾರ್ಟ್ ಆಯಿತು. ಈ ಕಡೆ ಎಲ್ಲ ಫುಲ್ ನೋಡಿ, ಫುಲ್ ಕ್ಲಿಯರ್ ಆಗ್ತೈತೆ. ಬಂದಾಗಿಂದ ಈ ಕಡೆ ಏನೂ ಕಾಣಿಸ್ತಿರ್ಲಿಲ್ಲ, ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ. ಇನ್ನೂ ಒಂದು ಚೂರು ಮಳೆ ಬಂದರೆ ಕ್ಲಿಯರ್ ಆಗ್ಬೋದು ಅನ್ಕೊಂತೀನಿ. ಹಸಿರು ಬೀಸಣಿಗೆ ಒಂತಾಸು ಬೀಸಿ ಕಾಡಿದೆಯೋ ಕಾಡೆಲ್ಲ ಮಳೆಗಾಲ. ನೇತ್ರಾವತಿದು ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಗಾಳಿ ಇದೆ, ಹೋಗ್ಬಿಡೋದಷ್ಟೇ. ಎಲ್ಲ ಫುಲ್ ಪ್ಯಾಕು ನಮ್ಮ ಹುಡುಗರು. ಇಲ್ಲ ಅವ್ರು ಏ ತೇಜ, ಲೇಬಲ್ ತೆಗಿಲ್ಲ ಅದನ್ನ. ನಿಂದಿಲ್ಲ ಅಲ್ಲ ಲೇಬಲ್. ಅಲ್ಲಿ ರೆಸಾರ್ಟು ಅದು ಮೈದಾಡಿ. ಈಗ ಹಾಂ ಹಾಂ ಅದೇ ಈ ಕಡೆ ರಾಣಿಜರಿ. ಫಸ್ಟ್ ಹೋಗಿದ್ದು ಮೈದಾಡಿ, ಅದು ಹಾಂ ಅಲ್ಲಿ ಒಂಥರ ಇದಿದೆ ನೋಡು. ಆಮೇಲೆ ಈ ಕಡೆ ಬಂದ್ವಿ. ಅದೇ ಈ ಕಡೆ ಫುಲ್ ಇದು ರಾಣಿಜರಿ. ಮುಗೀತು ಇವಾಗ ನೇತ್ರಾವತಿ ಟ್ರೆಕ್ಕಿಂಗು.